ಮಹಿಳೆಯರ ಸ್ವಾತಂತ್ರ್ಯ ಸಮಾನತೆಗಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಡುಗೆ ಅಪಾರ. ಡಾಕ್ಟರ್ ರೇಣುಕಾದೇವಿ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತೀಯ ಸಮಾಜದಲ್ಲಿ ಮಹಿಳೆಯರನ್ನು ಸಾಂಕೋಲೆಗಳಿಂದ ಬಿಡುಗಡೆಗೊಳಿಸಿ ಅವರಿಗೆ ಸ್ವಾತಂತ್ರ್ಯ ಸಮಾನತೆಯ ತತ್ವಗಳನ್ನು ಸಂವಿಧಾನಾತ್ಮಕವಾಗಿ ದೊರಕಿಸಿಕೊಡುವಲ್ಲಿ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ರೇಣುಕಾದೇವಿ ಹೇಳಿದರು. ನಗರದ ರೋಟರಿ ಭವನದಲ್ಲಿ ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ, ರೋಟರಿ ಸಂಸ್ಥೆ ಸಹಯೋಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಹಾಗೂ ಜಿಲ್ಲಾ ಮಹಿಳಾ ಘಟಕ ಉದ್ಘಾಟನೆ, ಪಾದಗ್ರಹಣ ಮತ್ತು ಡಾಕ್ಟರ್ ಪಿ ಪ್ರೇಮ ಅವರ ನನಗನ್ನಿಸಿದ್ದು ಕೃತಿ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚಿಸಿಕೊಟ್ಟ ನಂತರ ದಿನಗಳಲ್ಲಿ 4 ಗೋಡೆಗೆ ಸೀಮಿತವಾಗಿದ್ದ ಮಹಿಳೆ ಪ್ರತಿ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದ್ದಾರೆ. ಮಹಿಳೆಯರು ಪುರುಷರಂತೆ ಬದುಕಲು ಅವಕಾಶ ಮಾಡಿಕೊಂಡಂತಹ ವ್ಯಕ್ತಿಗಳನ್ನು ಒಂದು ವರ್ಗ, ಜಾತಿಗೆ ಸೀಮಿತ ಮಾಡದೆ ಅವರನ್ನು ಸಾರ್ವತ್ರಿಕ ಮಾದರಿ ವ್ಯಕ್ತಿಯಾಗಿ ಸ್ವೀಕರಿಸಬೇಕಿದೆ ಎಂದರು. ದೇಶದಲ್ಲಿರುವ ಮಹಿಳೆಯರಿಗೆ ಶಿಕ್ಷಣ ಹಕ್ಕು, ಆಸ್ತಿ ಹಕ್ಕು ಸೇರಿದಂತೆ ಹಲವಾರು ಹಕ್ಕುಗಳನ್ನು ಸಂವಿಧಾನದ ಮೂಲಕ ಅಂಬೇಡ್ಕರ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅಂಬೇಡ್ಕರ್ ಆಶಯಗಳನ್ನು ಈಡೇರಬೇಕಾದರೆ ಎಲ್ಲ ಹಕ್ಕುಗಳನ್ನು ಮಹಿಳೆಯರು ತಲುಪಬೇಕಿದೆ ಎಂದರು. ಮೈಸೂರಿನ ಮಹಿಳಾ ಚಿಂತಕಿ ಡಾಕ್ಟರ್ ಪದ್ಮಶ್ರೀ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹಿಳೆಯರ ಹಕ್ಕುಗಳಿಗಾಗಿ ತಮ್ಮ ಕಾನೂನು ಮಂತ್ರಿಯ ಪದವಿಗೆ ರಾಜೀನಾಮೆಯನ್ನು ನೀಡಿದ ಏಕೈಕ ನಾಯಕರು. ಅವರು ಮಹಿಳೆಯರ ಪರ ಹಿಂದೂ ಕೋಡ್ ಬಿಲ್ ತರಲು ಪ್ರಯತ್ನ ಮಾಡಿದ್ರು. ಮನುವಾದಿಗಳು ಕುತಂತ್ರ ಮಾಡಿ ಬಿಲ್ ಪಾಸಾಗದಂತೆ ತಡೆದ್ರು. ಆಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಇಂದಿನ ರಾಜಕಾರಣಿಗಳಿಗೆ ರೇಪ್, ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆರೋಪ ಕೇಳಿ ಬಂದರೂ ರಾಜೀನಾಮೆ ನೀಡೋದಿಲ್ಲ. ಅಂಬೇಡ್ಕರ್ ಅವರು ದಲಿತ ಮಹಿಳೆಯರಿಗಾಗಿ ಹೋರಾಟ ಮಾಡಲಿಲ್ಲ. ದೇಶದ ಎಲ್ಲ ಧರ್ಮ, ಜಾತಿಯ ಮಹಿಳೆಯರ ಸರ್ವಾಂಗೀಣ ಏಳಿಗೆಗಾಗಿ ಹೋರಾಟ ಮಾಡಿದ್ದಾರೆ. ಹಾಗಾಗಿ ಅವರನ್ನು ದೇಶದ ಸರ್ವ ಮಹಿಳೆಯರು ಓದಬೇಕು, ಅವರನ್ನು ಸ್ಮರಿಸಿಕೊಳ್ಳಬೇಕಾಗಿದೆ ಎಂದರು. ಕವಿಗೋಷ್ಠಿಯಲ್ಲಿ ಎಸ್ಪಿ ಕೋಮಲ, ಸುಮ ಸಂತೋಷ್, ಕ್ಯಾತ್ಯಾಯಿನಿ, ರಮ್ಯಾ, ಲೀಲಾವತಿ, ಪದ್ಮಾಕ್ಷಿ, ಗುರುಲಿಂಗಮ್ಮ, ಸಿಎಸ್ ಮಂಜುಳಾ, ಮಂಗಳಾ, ವೇಣುಗೋಪಾಲ್, ಪುಷ್ಪ ಭಾಗವಹಿಸಿದ್ರು. ಸನ್ಮಾನ. ರೋಟರಿ ಅಧ್ಯಕ್ಷ ನಾಗರಾಜು, ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ರೇಣುಕಾದೇವಿ ಅವರನ್ನು ಸನ್ಮಾನಿಸಲಾಯಿತು. ಹಿರಿಯ ಕವಯಿತ್ರಿ ಡಾಕ್ಟರ್ ಲಕ್ಷ್ಮೀ ಪ್ರೇಮ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ದಲಿತ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಸಿಎಂ ನರಸಿಂಹಮೂರ್ತಿ, ಜಿಲ್ಲಾಧ್ಯಕ್ಷೆ ಡಾಕ್ಟರ್ ಪಿ ಪ್ರೇಮ, ಕಾರ್ಯದರ್ಶಿ ಅಶ್ವಿನಿ ಕಶ್ಯಪ, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಹಾಜರಿದ್ದರು. ವರದಿ ಹೋಮ ನಂಜುಂಡ ನಾಯಕ, NKS TV4, ಚಾಮರಾಜನಗರ. ದಯಮಾಡಿ ಕ್ಷಮಿಸಿ, ಹೆಚ್ಚಿಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಇವತ್ತು 134ನೇ ಅಂಬೇಡ್ಕರ್ ಜಯಂತಿಯ ಈ ದಿನ ಹಮ್ಮಿಕೊಂಡು ಅದರ ಜೊತೆಗೆ ಒಂದು ಮಹಿಳಾ ಪರ ಸಂಘಟನೆಯನ್ನು ಮಾಡ್ತಾ ಇರೋದು ನಿಜವಾಗಿಯೂ ಒಂದು ನಿಮಗೆಲ್ಲರಿಗೂ ನಾವೇ ಅಭಿನಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದ್ರೆ ಮಹಿಳಾ ಪರ ಸಂಘಟನೆಗಳೇ ಆಗೋದು ಬಹಳ ಕಡಿಮೆ. ಅದರಲ್ಲೂ ಒಂದು ದಲಿತ ಮಹಿಳಾ ಪರ ಸಂಘಟನೆ ಆಗ್ತಾ ಇರೋದಕ್ಕೆ ನಾವು ನರಸಿಂಹಮೂರ್ತಿ ಅವ್ರಿಗೆ ನಿಜವಾಗ್ಲೂ ಧನ್ಯವಾದಗಳು ಮತ್ತೆ ಅಭಿನಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಅಂಬೇಡ್ಕರ್ ಬಗ್ಗೆ ನಮ್ಮ ಪದ್ಮಿನಿ ಮೇಡಮ್ ಅವರು ಬಹಳಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಮಂಡಿಸಿದ್ರು, ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು. ನಿಜವಾಗಿಯೂ ಒಂದು ಅಂಬೇಡ್ಕರ್ ಏನು ಅವ್ರನ್ನ 20 ನಿಮಿಷದಲ್ಲಿ ಹೇಳೋದಕ್ಕಾಗಲ್ಲ. ಅವ್ರನ್ನ ಹೇಳಬೇಕು ಅಂದ್ರೆ ಎಷ್ಟು ದಿನಗಳೇ ಬೇಕಾಗತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಎಲ್ಲವನ್ನು ಹೇಳ್ತಾ ಇದ್ರು. ಅದರಲ್ಲೂ ಅವರು 1-2 ಮಾತಾಡಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಮಹಿಳೆಯರ ಪರವಾಗಿ ಮಾತಾಡಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಹಿಳಾ ಸಂಘಟನೆ ಆಗ್ತಾ ಇರೋದ್ರಿಂದ ಮಹಿಳೆಯರಿಗಾಗಿ ನಾವು ಏನಾಗಿದೆ, ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಸಂಸದರಾಗಿ ಒಂದು ಹಿಂದೂ ಕೋಡ್ ಬಿಲ್ ನ ಮಂಡಿಸಿದಾಗ ನಿಜವಾಗಿಯೂ ನಮಗೆ ಸ್ವತಂತ್ರ ಭಾರತದಲ್ಲಿ ಒಂದು ಬಂಧ ಮುಕ್ತರನ್ನಾಗಿ ಅವತ್ತು ಮಾಡಿದ ದಿನ ಅಂತ ನಾವೆಲ್ಲ ಅನ್ಕೋಬೇಕಾಗಿದೆ. ಯಾಕಂದ್ರೆ ಅವತ್ತು ಹಿಂದೂ ಕೋಡ್ ಬಿಲ್ ಮಾಡಿಲ್ಲ ಅಂತಂದ್ರೆ ನಾವೆಲ್ಲರೂ ಇವತ್ತು ಈ ರೀತಿಯ ಬಂದು ಕೂರೋದಕ್ಕೂ ಸಾಗುತ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಈಗ ಬುದ್ಧ, ಬಸವಣ್ಣ, ಹಿಂಗೆ ಬಹಳಷ್ಟು ಜ್ಯೋತಿಬಾಯಿ ಫುಲೆ, ಬಹಳಷ್ಟು ಮಂದಿ ಮಹಿಳೆಯರುಗಳು ನಮ್ಮ ಹಿಂದೂ ಮಹಿಳೆಯ ಪರವಾಗಿ ಅವರ ಹಕ್ಕುಗಳು, ಅವರ ಸಮಾನತೆ ಬಗ್ಗೆ ಮಾತಾಡಿದ್ರು ಸಹ ಅದು ಯಾವುದೇ ಕಾಲಕ್ಕೂ ಕಾರ್ಯಗತವಾಗಿ ಬರಲಿಲ್ಲ.
ಅವರೆಷ್ಟೇ ಮಾತಾಡಿದ್ರು ಮಹಿಳೆಯರು ಆಗಿನ ಕಾಲದಲ್ಲಿ ಶೋಷಣೆಗೆ ಒಳಗಾಗ್ತಾನೆ ಇದ್ರ ಹೊರತು ಅವರಿಗೆ ಯಾವುದೇ ರೀತಿಯ ಸಮಾನತೆಗಳು ಸಿಗ್ಲಿಲ್ಲ. ಕಾಲಕ್ರಮೇಣ ಯಾವಾಗ ಮಹಿಳೆ ಹಕ್ಕು ಮಹಿಳಾ ಸಮಾನತೆಯನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದ್ರು ಸಹ ಅದು ತಕ್ಷಣಕ್ಕೆ ಯಾವ್ದು ಜಾರಿ ಆಗಲಿಲ್ಲ. ಅದು ನಮ್ಮ ಗಮನಕ್ಕೆ ಇರ್ಬೇಕಾದ ವಿಷಯ. ಅದು ಏನೇ ಇದ್ರು ಕಾಲಕ್ಕೆ ಕ್ರಮೇಣವಾಗಿ ಜಾರಿ ಬಂತೆ ಹೊರತು ಅದನ್ನ ಇನ್ನೂ ಜಾರಿಗೊಳಿಸ್ಬೇಕಾಗಿದೆ ಹೊರತು ಇನ್ನೂ ಸಹ ನಾವು ಮಹಿಳೆಯರು ಸರಿಯಾದ ರೀತಿಯ ಮೀಸಲಾತಿ ಆಗ್ಲಿ ಸಮಾನತೆ ಆಗ್ಲಿ ಇನ್ನು ಸಿಕ್ಕಿಲ್ಲ ಅನ್ನೋದು ಒಂದು ನಾವೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗಿರೋ ವಿಷಯ. ಈಗಿನ ಸಮಾಜದಲ್ಲಿ ಈಗಿನ ಜಾಗತೀಕರಣದ ಸಮಾಜದಲ್ಲಿ ಮಹಿಳೆಯರು ತುಂಬಾ ಅಭಿವೃದ್ಧಿಯನ್ನ ಹೊಂದಿದ್ದಾರೆ, ಹೌದಲ್ಲ? ಬಹಳಷ್ಟು ಮಹಿಳೆಯರು ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿ ಆಗ್ಲಿ ಅಥವಾ ವಿದ್ಯೆಯಲ್ಲಾಗ್ಲಿ ಎಲ್ಲದರಲ್ಲೂ ತುಂಬಾ ಅಭಿವೃದ್ಧಿ ಹೊಂದಿದ್ರು ಇವತ್ತಿನ ದಿನದಲ್ಲೂ ಸಹ ಮಹಿಳೆಯರಿಗೆ ಶೋಷಣೆ ಆಗ್ತಾ ಇರೋದು ತಪ್ಸಕ್ ಆಗ್ತಾ ಇಲ್ಲ, ಹೌದಲ್ವಾ? ಆಗ್ತಾನೆ ಇದೆ ಅಲ್ವಾ? ಯಾಕೆ ಹಿಂಗ ಆಗ್ತಾ ಇದೆ? ಇದ್ರ ಬಗ್ಗೆ ಏನ ಮಾಡ್ಬೇಕಾಗಿದೆ? ಇದ್ರ ಬಗ್ಗೆ ನೀವು ಕಾರ್ಯಕ್ರಮಗಳನ್ನ ಅಥವಾ ಕಾರ್ಯ ರೂಪಗಳನ್ನ ನೀವೆಲ್ಲರೂ ರಚಿಸ್ಕೊಂಡು ನಾವು ಮುಂದೆ ಮಹಿಳೆಗೆ ಈ ಶೋಷಣೆನ ಹೇಗೆ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಚಿಂತನೆ ಮಾಡ್ಬೇಕಾಗಿದೆ. ಈಗ ನೋಡಿ, ಭಾರತದಲ್ಲಿ ಸುಮಾರು 1000 ಸಂಖ್ಯೆ ಪುರುಷರಿಗೆ ಇರುವುದು 914 ಹೆಣ್ಣು ಮಕ್ಕಳು ಮಾತ್ರ. ಅಂದ್ರೆ ಎಷ್ಟು ಡಿಫ್ರೆನ್ಸ್ ಇತ್ತು. ಈ ರೀತಿ ಆದ್ರೆ ಮಹಿಳೆಯರಿಗೆ ಎಲ್ಲಿ ಸಮಾನತೆ ಸಿಗುತ್ತೆ? ಎಲ್ಲಾ ಮನೆಯಲ್ಲೂ ಒಂದು ಹೆಣ್ಣು ಅಂತಂದ್ರೆ ಅವ್ರಿಗೆ ಭಯ, ಆಗ್ಲೇ ಹೆಣ್ಣು ಭ್ರೂಣ ಹತ್ಯೆ ಶುರು ಆಗ್ಬಿಡುತ್ತೆ. ಈ ಹೆಣ್ಣು ಭ್ರೂಣ ಹತ್ಯೆಯಿಂದ ಇದು ಎಲ್ಲಿ ಸಮಾನತೆ ಅನ್ನೋದೇ ಕಾಣ್ತಾ ಇಲ್ಲ. ಹೆಣ್ಣು ಮಗು ಕಣ್ಣು ತೆಗೆಯೋದಕ್ಕೆ ಮುಂಚೆ ಅಲ್ಲೇ ಮುಚ್ಚಾಗ್ತಾ ಇದ್ದಾರೆ. ಯಾಕೆ ಇದು ಏನಕ್ಕೆ ಹಿಂಗಾಗ್ತಾ ಇದೆ? ಸಮಾಜದಲ್ಲಿ ಹೆಣ್ಣು ಮಗುವಿಗೆ ನೀವೇ ನೋಡ್ತಾ ಇರುವಾಗೆ ಬಾಲ್ಯ ವಿವಾಹ ಒಂದಾಗುತ್ತೆ ಅಥವಾ ವರದಕ್ಷಿಣೆ ಪೀಳಿಗೆಗಳಿದೆ. ಇದನ್ನೆಲ್ಲ ತಂದೆ ತಾಯಿಗಳು ನೋಡಿ 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 ಅವ್ರಿಗೂ ಈ ಹೆಣ್ಣು ಮಕ್ಕಳಿಗೆ ಯಾಕೆ ಇಷ್ಟೊಂದು ಕಷ್ಟ ಬೇಕು, ಇದನ್ನ ನಾವು ಬೇಡವೇ ಬೇಡ ಅನ್ನೋದು ನಾವು ಕಣ್ಣು ತೆರೆಯೋದಕ್ಕೂ ಮುಂಚೆನೆ ಚೂಟ್ ಹಾಕುವಂತ ಈ ಹೆಣ್ಣು ಭ್ರೂಣ ಹತ್ಯೆ ಈಗಲೂ ನಡೀತಾ ಇದೆ. ಎಷ್ಟೋ ಜನ ನಾನು ವೈದ್ಯರ